ಶಿವಮೊಗ್ಗದಲ್ಲಿ ಸುಟ್ಟು ಕರಕಲಾದ ಬಸ್ನ ಮತ್ತೊಂದು ದೃಶ್ಯ ಸಿಗ್ತಾ ಇದೆ. ಮೈ ಜುಮ್ಮನಿಸುವಂತಹ ದೃಶ್ಯ ಇದು. ನೆಲಮಂಗಲ ಟೋಲ್ ದಾಟಿತು ಸೀಬರ್ಡ್ ಬಸ್ನ ಅಂದ್ರೆ ಈಗ ಆ ಟೋಲ್ ದಾಟಬೇಕಾದ್ರೆ ಸಿಸಿ ಕ್ಯಾಮೆರಾದಲ್ಲಿ ಬಸ್ ಮೂವ್ ಆಗಿರೋದು ಸರಿಯಾಗಿದೆ. ಬಸ್ ಹೋಗಿರುವಂತಹ ದೃಶ್ಯ ಸರಿಯಾಗಿದೆ. ನೆಲಮಂಗಲ ಜಾಸ್ ಟೋಲ್ ಮೂಲಕ ಪಾಸ್ ಆಗಿದೆ. ರಾತ್ರಿ 11:16ಕ್ಕೆ ನೆಲಮಂಗಲ ತುಮಕೂರು ಜಾಸ್ ಟೋಲ್ನ ಪಾಸ್ ಆಗಿದೆ. ಆವಾಗ ಏನು ಸಹಜವಾಗಿ ಟೋಲ್ ಕಟ್ಟಿದ್ದಾರೆ, ಗೇಟ್ ಓಪನ್ ಆಗಿದೆ, ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಬಟ್ ಅದಾಗಿ ಕೆಲ ಗಂಟೆಗಳಲ್ಲೇ ಬಸ್ ಹಿಂಗೆ ಹೊತ್ತುರಿಯುತ್ತೆ ಅಂತ ಟೋಲ್ನವರು ಅಂದ್ಕೊಂಡಿರಲಿಲ್ಲ, ಟೋಲ್ ಕಟ್ಟಿದ ಬಸ್ನವರು ಅಂದ್ಕೊಂಡಿರಲಿಲ್ಲ. ಬಸ್ ಒಳಗೆ ಹಾಯಾಗಿ ಆರಾಮಾಗಿ ನಿದ್ರೆಗೆ ಜಾರ್ತಾ ಇದ್ದ ಪ್ರಯಾಣಿಕರು ಕೂಡ ಅಂದ್ಕೊಂಡಿರ್ತಾರೆ. ಎಲ್ಲವೂ ಕೂಡ ಈಗ ಫ್ಯೂಚರ್ ಮಾತಾಡಕ್ಕೆ ಏನೂ ಇಲ್ಲ, ಪ್ರೆಸೆಂಟ್ ಹಿಂಗಾಗಿದೆ, ಹಿಂದೆ ಹೆಂಗಿದ್ರು ಅಂತ ನಾವು ನೆನಪು ಮಾಡ್ಕೋಬೇಕಷ್ಟೇ. ನೋಡಿ ಅಲ್ಲಿ ಆ ಬಸ್ನ ಸೀಬರ್ಡ್ ಅನ್ನುವ ಬಸ್ ಟೋಲ್ ಹತ್ರ ಬಂತು, ಪಾಸ್ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಮಲಗಿದ್ದಾರೆ, ಪಾಪ ಮಲಗಿದ್ದಾರೆ, ಫೋನ್ ನೋಡೋರು ನೋಡ್ತಾ ಇದ್ದಾರೆ, ಖುಷಿಯಾಗಿ ರಜೆ ಕಳಿಯೋಣ ಅಂತ ಹೋಗ್ತಾ ಇದ್ರು. ಆ ಜವರಾಯ ನಿಮ್ಮ ಖುಷಿಯನ್ನ ಕೆಲ ಕ್ಷಣಗಳಲ್ಲೇ ಕಿತ್ಕೊಳ್ತೀನಿ ಅಂತ ನಡು ರೋಡ್ನಲ್ಲಿ ಕಂಟೈನರ್ ರೂಪದಲ್ಲಿ ಬರ್ತಾನೆ. ಪರಿಣಾಮ ಆಕ್ಸಿಡೆಂಟ್ ಆಗುತ್ತೆ. ಗಾಯಾಳುಗಳ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಸುಟ್ಟು ಕರಕಲಾಗಿರೋರ ಒಂಚೂರು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಾಗ್ಬೋದು ನಮ್ಗಳಿಗೆ. ಸುತ್ತಲೂ ಕರ್ಟನ್ ಕವರ್ ಮಾಡ್ಕೊಂಡಿರ್ತೀವಿ ನಾವು, ಡಿಸ್ಟರ್ಬ್ ಆಗಬಾರ್ದು ಅಂತ ಮಲಗ್ಬಿಟ್ಟಿರ್ತೀವಿ, ಬೆಡ್ಶೀಟ್ ತಗೊಂಡು ಹೋಗಿರ್ತೀವಿ, ಪಿಲ್ಲೋಗಳನ್ನು ಕೊಟ್ಟಿರ್ತಾರೆ. ಇನ್ನು ಅದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅವ್ರಿಗೆ. ಏನು ಮಾಡಬೇಕು ನೆಕ್ಸ್ಟ್, ಯಾವ ಕಡೆ ನೆಗೆಬೇಕು, ಸೇಫ್ ಆಗೋದು ಹೆಂಗೆ, ಏನು ಆಗ್ತಾ ಇದೆ, ಇಂಥದ್ದನ್ನ ಯೋಚನೆ ಮಾಡೋಕ್ಕೆ ಕೆಲ ಸೆಕೆಂಡ್ಗಳು ಅವಕಾಶವೂ ಕೂಡ ಜವರಾಯ ಮಾಡಿಕೊಟ್ಟಿಲ್ಲ. ಎಲ್ಲವೂ ಕಣ್ಮುಚ್ಚಿ ಬಿಡೋದ್ರೊಳಗೆ ಮುಗಿದು ಹೋಗ್ಬಿಟ್ಟಿತ್ತು. ಮನೆಯವರ ಗೋಳು ಹೇಳತ್ತಿರದ್ದು ನಿಜಕ್ಕೂ ತುಂಬ